ಟೋಲ್ ಅಲ್ಲಿ ಟೋಲ್ ಕಟ್ಬೇಕಾ ಬೇಡವಾ ಅಂದ್ರೆ ಈಗಿರುವಂತ ಆರ್ಡರ್ ಶೀಟ್ ಪ್ರಕಾರ ಟೋಲ್ ಅಲ್ಲಿ ಟೋಲ್ ಕಟ್ಟಲೇಬೇಕು. ಎಲ್ಲೂ ಕೂಡ ಕೋರ್ಟ್ ಆರ್ಡರ್ ಮಾಡಿಲ್ಲ ನೀನ್ ಟೋಲ್ ಕಟ್ಟಬೇಡ ಅಂತ. ಈ ರೀತಿ ಕೆಲಸಗಳು ಇವ್ರು ಮಾಡಿಲ್ಲ. ಅದಕ್ಕೋಸ್ಕರ ಸರ್ಕಾರ ಇವ್ರ ಮೇಲೆ ಆಕ್ಷನ್ ತಗೊಳ್ಳಿ ಅಂತ ಕೋರ್ಟ್ ಆರ್ಡರ್ ಇರೋದೇ ಹೊರತು ಟೋಲ್ ಕಟ್ಬೇಡಿ ಅಂತ ಜನಸಾಮಾನ್ಯರಿಗೆ ಎಲ್ಲೂ ಕೂಡ ಆರ್ಡರ್ ಮಾಡಿಲ್ಲ. ಆಪ್ಷನ್ ಇಲ್ಲ ಟೋಲ್ ಕಟ್ಟಬೇಕು. ರೀಸೆಂಟ್ ಆಗಿ ನಾನು ಕೂಡ ಮೊನ್ನೆ ಹೋಗಿ ಮಾತಾಡಿ ಕಟ್ ಬಂದಿದೀವಿ ಟೋಲ್ ದುಡ್ಡನ್ನ. ಆಪ್ಷನ್ ಇಲ್ಲ ಅಂತಾನೆ ಹೇಳಿದ್ದು. ಗಾಳಿಲಿ ಗುಂಡಾರ್ಸೋ ತುಂಬಾ ಜನ ಆರಿಸ್ತಾ ಇದಾರೆ ಕಟ್ಬೇಡಿ ಅಂತ. ಕಟ್ಲಿಲ್ಲ ಅಂದ್ರೆ ಅಲ್ಲಿ ಪಾಪ ಕೂಲಿ ಕೆಲಸ ಮಾಡೋರು ಅವ್ರ ಜೊತೆ ನಾವು ಹೊಡೆದಾಡ್ಬೇಕಾಗತ್ತೆ ಹೊರತು ಬೇರೆ ಏನೂ ಆಗೋದಿಲ್ಲ. ಟೋಲ್ ಮಾಡಿದವನು ಅಲ್ಲೆಲ್ಲೋ ಕೂತಿ ದುಡ್ಡು ಮಾಡ್ತಾ ಇರ್ತಾನೆ. ಈ ಮಾತನ್ನ ಹೇಳ್ದವರು ಅಧಿಕಾರದಲ್ಲಿರೋರು ಎಲ್ಲೋ ಹೇಳ್ತಾ ಇರ್ತಾರೆ. ಕೋರ್ಟ್ ಎಲ್ಲೂ ಕೂಡ ಟೋಲ್ ಕಟ್ಬೇಡಿ ಅಂತ ಹೇಳಿಲ್ಲ. ಸರ್ಕಾರ ಇವ್ರ ಮೇಲೆ ಆಕ್ಷನ್ ತಗೊಳ್ಳಿ ಅಂತ ಹೇಳಿದೆ. ಆದ್ರೆ ಸರ್ಕಾರ ಕೂಡ ಸುಮ್ಮನೆ ಕೂತಿದೆ. ಅಂದ್ರೆ ನಾವು ಜಗಳ ಆಡಿ ಏನ್ ಯೂಸು. ನಮಸ್ಕಾರ ವೀಕ್ಷಕರೇ. ಗಾಳಿಯಲ್ಲಿ ಗುಂಡೊಡೆದ್ರು ಕುಮಾರಸ್ವಾಮಿ ಅವರು. ಮಾಜಿ ಮುಖ್ಯಮಂತ್ರಿಗಳು, ಪ್ರೆಸೆಂಟ್ ಸೆಂಟ್ರಲ್ ಮಿನಿಸ್ಟ್ರು, ಇವರು ಗಾಳಿಲಿ ಗುಂಡೊಡೆದ್ರು ಅನ್ನೋದೇ ಓಡಾಡ್ತಾ ಇರೋದು. ಯಾಕೆಂದ್ರೆ ಡೋಂಟ್ ಪೇ ನೈಸ್ ರೋಡ್ ಟೋಲ್ ಎಸ್ ಟಿ ಕುಮಾರಸ್ವಾಮಿ ಅಪೀಲ್ ಟು ಬ್ಯಾಂಗ್ಳೂರ್. ಕುಮಾರಸ್ವಾಮಿ ಅವರು ಒಂದು ಮಾತಲ್ಲಿ ಹೇಳ್ಬಿಟ್ರು, ಈ ನೈಸ್ ಏನಿದೆ ಸಂಸ್ಥೆ ಅಕ್ರಮ ಎಸಗಿದೆ. ಅವರು ಒಪ್ಕೊಂಡಿದ್ದಂತ ಕೆಲಸಗಳನ್ನ ಯಾವುದನ್ನೂ ಮಾಡಿಲ್ಲ. ಅದಕ್ಕೋಸ್ಕರ ನಾವು ನೈಸ್ ಟೋಲ್ ಕಟ್ಟೋದು ಬೇಡ ಅಂತ ಒಂದು ಮಾತು ಹೇಳ್ಬಿಟ್ಬಿಟ್ರು. ಇದು ಎಲ್ಲಿಗೋಗಿ ನಿಂತ್ಕೊಳ್ತು ಅಂದ್ರೆ ಜನ ಇವತ್ತು ನೈಸ್ ರೋಡ್ ಅಲ್ಲಿ ಹೊಡೆದಾಡ್ತಾ ಇದ್ದಾರೆ. ಕೋರ್ಟ್ ಆದೇಶ ಇದೆ ಹೀಗೆ ಹಾಗೆ ಅಂತ ಹೊಡೆದಾಡ್ತಾ ಇದಾರೆ. ಕೋರ್ಟ್ ಆದೇಶ ಏನಿದೆ ಅಂತ ನೋಡೋದಕ್ಕೆ ಹೋದ್ರು ಕೋರ್ಟ್ ಆದೇಶದಲ್ಲಿ ಎಲ್ಲೂ ಕೂಡ ನೈಸ್ ಟೋಲ್ ಕಟ್ಬೇಡಿ ಅಂತ ಹೇಳಿಲ್ಲ. ಯಾಕೆಂದ್ರೆ ರೀಸೆಂಟ್ ಆಗಿ ನಾವು ನೈಸ್ ರೋಡ್ ಅಲ್ಲಿ ಓಡಾಡಿದಾಗ ಕೋರ್ಟ್ ಆದೇಶ ಇರೋದು ನೈಸ್ ಅವರು ಈ ರೀತಿ ಕೆಲಸಗಳನ್ನ ಮಾಡ್ತೀವಿ ಅಂತ ಹೇಳಿದ್ರು, ಟೌನ್ಶಿಪ್ ಮಾಡ್ತೀವಿ ಅಂತ ಹೇಳಿದ್ರು, ಇನ್ನೊಂದು ಮಾಡ್ತೀವಿ ಅಂತ ಹೇಳಿದ್ರು, ಮೈಸೂರು ರೋಡ್ ಎಕ್ಸ್ಪಾನ್ಷನ್ ಮಾಡ್ತೀವಿ ಅಂತ ಹೇಳಿದ್ರು, ಬಟ್ ಮಾಡಿಲ್ಲ. ಅವ್ರ ಮೇಲೆ ಸರಿಯಾದ ಆಕ್ಷನ್ ತಗೊಳ್ಳಿ ಅಂತ ಸರ್ಕಾರಕ್ಕೆ ಒಂದು ಮಾತು ಹೇಳಿದೆ ಅಷ್ಟೇ. ಬಟ್ ಟೋಲ್ ಕಟ್ಟಬೇಡಿ ಅಂತ ಜನಕ್ಕೆಲ್ಲೂ ಕೂಡ ಕೋರ್ಟ್ ಅವರು ಹೇಳಿಲ್ಲ. ಅದನ್ನೇ ಹೇಳಿದ್ದು ಗಾಳಿಲಿ ಗುಂಡೊಡಿಯೋದು ಅಂತ. ಇದನ್ನ ಇಟ್ಕೊಂಡು ಎಷ್ಟೋ ಜನ ಲಾಯರ್ಗಳು ಕೂಡ ಹೇಳಿದ್ರು. ಇಲ್ಲಿ ಲಾಯರ್ ಪುಟ್ಟೇಗೌಡರು ಕೂಡ ಹೇಳಿದ್ರು, ಹೌದು ಅವರು ಡಾಕ್ಯುಮೆಂಟ್ ಇಟ್ಕೊಂಡು ತೋರಿಸ್ತಾ ಇದ್ದಾರೆ. ಬಟ್ ನಿನ್ನೆ ಒಂದ್ 3-4 ಜನ ವಿಡಿಯೋಗಳನ್ನ ಮಾಡಿದ್ರು. ಸರ್ ನೈಸ್ ರೋಡ್ ಅಲ್ಲಿ ಬಿಡ್ತಾ ಇಲ್ಲ ಸರ್, ನಮ್ಗೆ ಕೋರ್ಟ್ ಆರ್ಡರ್ ಕೊಡಿ, ಕೋರ್ಟ್ ಆರ್ಡರ್ ಕೊಡಿ ಅಂತ. ನಾನಿವತ್ತು ಕೋರ್ಟ್ ಆರ್ಡರ್ ಸಮೇತ ಕೂತಿದ್ದೀನಿ. ರಿಟ್ ಅಪೀಲ್ ನಂಬರ್ ತಾವು ದಯಮಾಡಿ ಎಲ್ಲ ಕೋರ್ಟ್ ಆಪ್ ಗಳಲ್ಲಿ ನೀವು ಡೌನ್ಲೋಡ್ ಅನ್ನ ಮಾಡ್ಕೋಬಹುದು. ರಿಟ್ ಅಪೀಲ್ ನಂಬರ್ 1214/2025 ಕೋರ್ಟ್ ಆರ್ಡರ್ ನಂಬರ್ ಕ್ಲೀನ್ ಆಗಿ ಕೇಸ್ ನಂಬರ್ ಹೇಳಿದೀನಿ. ಇದನ್ನ ಚೆಕ್ ಮಾಡ್ಕೊಳ್ಳಿ ನೀವು. ಇದ್ರಲ್ಲಿ ಏನಾಗುತ್ತೆ ಅಂದ್ರೆ 1997ರಲ್ಲಿ ಏನಾಗುತ್ತೆ, ನೈಸ್ ರೋಡ್ ಕಂಪ್ನಿಗೆ ಸರ್ಕಾರ ಏನ್ ಮಾಡುತ್ತೆ, FW ಅಗ್ರಿಮೆಂಟ್ ಅನ್ನ ಹಾಕೊಡುತ್ತೆ. ಅಗ್ರಿಮೆಂಟ್ ಅನ್ನ ಹಾಕೊಟ್ಟಾಗ ನೈಸ್ ಕಂಪ್ನಿಯವರು ತಮ್ಮ ಕೆಲಸವನ್ನ ಸ್ಟಾರ್ಟ್ ಮಾಡಬೇಕು. ಏನದು BMICP ಅಂತ ಒಂದು ಇದು ಪ್ರಾಜೆಕ್ಟ್. ಅದು ಈ ಪ್ರಾಜೆಕ್ಟ್ಗೆ ಒಂದು 20,109 ಎಕರೆ ನಾವು ನಿಮ್ಗೆ ಕೊಡ್ತೀವಿ, ಇಂತಿಷ್ಟು ಕಂಡೀಷನ್ ಗಳನ್ನ ಹಾಕೊಡ್ತೀವಿ ಅಂತ ಅಗ್ರಿಮೆಂಟ್ ಅಲ್ಲಿ ಮೆನ್ಷನ್ ಮಾಡಿಬಿಟ್ಟು ಈ ಕೆಲಸಗಳನ್ನ ಮಾಡಿ ಅಂತ ಹೇಳುವ ಏನಾಗುತ್ತೆ, KDB ಲ್ಯಾಂಡ್ ಓನರ್ಸ್ ಇಂದ ಲ್ಯಾಂಡ್ ಅನ್ನ ಅಕ್ವಿಸೇಷನ್ ಮಾಡುತ್ತೆ. ಇದು ಕರ್ನಾಟಕದ ಇದು ಲ್ಯಾಂಡ್ ಅಕ್ವಿಸೇಷನ್ ಕಮಿಟಿ ಏನ್ ಮಾಡುತ್ತೆ, KDB ಎಲ್ಲ 20,109 ಎಕರೆನ ಏನ್ ಮಾಡಿದ್ರೆ ಅಕ್ವಿಸೇಷನ್ ಮಾಡುತ್ತೆ. ಅಕ್ವಿಸೇಷನ್ ಮಾಡುವ ಏನ್ ಮಾಡುತ್ತೆ, ನೈಸ್ ಕಂಪ್ನಿ ಕೊಟ್ಬಿಡುತ್ತೆ. ನೈಸ್ ಕಂಪ್ನಿ ಕೊಟ್ಬಿಡ್ತು. ಇವ್ರು ಏನ್ ಮಾಡಿದ್ರು, ಈ ಕ್ಲೀನ್ ಆಗಿ ನಾನು ಹೇಳ್ತೀನಿ ನೋಡಿ, ಫ್ರೇಮ್ ವರ್ಕ್ ಆಫ್ ಅಗ್ರಿಮೆಂಟ್ FWA ಅಂತ ನಾವೇನ್ ಕರಿತೀವಿ, ಇದು ಆರ್ಡರ್ ಶೀಟ್ ಅನ್ನು ನಾವು ಹಾಕ್ತಿವಿ, ನೀವು ಕ್ಲೀನ್ ಆಗಿ ನೋಡ್ಕೊಬಿಡಿ. ಇಲ್ಲಿ ಏನಾಗುತ್ತಂದ್ರೆ 1997ರ ಅಗ್ರಿಮೆಂಟ್ ಅಲ್ಲಿ ಕೋರ್ಟ್ ಆರ್ಡರ್ ಪ್ರಕಾರ ಮತ್ತು ಅಗ್ರಿಮೆಂಟ್ ಪ್ರಕಾರನೇ ನಾನು ಹೇಳ್ತಿರುವಂತದ್ದು, ನೈಸ್ ರೋಡ್ ಕಂಪ್ನಿಯವರು ಕರ್ನಾಟಕ ಸರ್ಕಾರ ಏನಂತ ಒಪ್ಪಂದಗಳನ್ನ ಮಾಡ್ಕೊಳ್ಳುತ್ತೆ ಅಂದ್ರೆ, ಕೊಟ್ಟಿರುವಂತ ಜಾಗದಲ್ಲಿ 5 ಟೌನ್ಶಿಪ್ ಗಳನ್ನ ಮಾಡಬೇಕು. 5 ಟೌನ್ಶಿಪ್ ಅಂದ್ರೆ ನಮ್ಮ ಲೋಕಲ್ ಇಲ್ಲಿರೋರು ಯಾರು ಒಬ್ರು ಅಬ್ಸರ್ವ್ ಮಾಡಿರ್ತಾರೆ, ಇಲ್ಲಿ ಪಿಕಾಕ್ ಲೇಔಟ್ ಅಂತ ಇದೆ, ಅದು ನೈಸ್ ರೋಡ್ ಕಂಪನಿ ಒಡೆತನದಲ್ಲೇ ಇರುವಂತದ್ದು. ಏನಾಗುತ್ತಂದ್ರೆ ಈ ನೈಸ್ ರೋಡ್ ಕಂಪನಿಗೆ KDB ಅಕ್ವಿಸೇಷನ್ ಮಾಡಿ ಲ್ಯಾಂಡ್ ಕಮಿಟಿ ಅವರು ಕೊಟ್ಬಿಟ್ಟಂತ ಸಂದರ್ಭದಲ್ಲಿ ಈ ಕಿಲಾಡಿ ಅಶೋಕ್ ಕೇಣಿ ಏನ್ ಮಾಡ್ತಾನೆ, ಫಾರಿನ್ ಫಂಡ್ ಎಲ್ಲ ಹಾಕಿಸ್ಕೊಬಿಟ್ಟು ರೋಡ್ ಡೆವಲಪ್ಮೆಂಟ್ ಬಂದ್ಬಿಡ್ತಾನೆ. ಅಷ್ಟೇ ಕೆಲಸ, ಇನ್ನೇನು ಮಾಡಿಲ್ಲ. ರೋಡ್ ಒಂದು ಡೆವಲಪ್ಮೆಂಟ್ ಮಾಡ್ಬಿಟ್ಟು ಟೋಲ್ ಕಲೆಕ್ಷನ್, ಟೋಲ್ ಸೂಲ್ಗೆ ಇಳಿದ್ಬಿಟ್ಟು ಅವತ್ತಿಂದಾನು ಡೇ 1 ಬಟ್ ಆದ್ರೆ ಇಲ್ಲಿ ಅಗ್ರಿಮೆಂಟ್ ಇರೋದೇನು, ಅಗ್ರಿಮೆಂಟ್ ಅಲ್ಲಿರೋದು 5 ಟೌನ್ಶಿಪ್ ಗಳನ್ನ ಮಾಡಲೇಬೇಕು. ಎಕ್ಸ್ಪ್ರೆಸ್ ವೇ ಬೆಂಗಳೂರಿಂದ ಮೈಸೂರಿಗೆ 111 ಕಿಲೋಮೀಟರ್ ಎಕ್ಸ್ಪ್ರೆಸ್ ವೇನ ಮಾಡಬೇಕು. ಪೆರಿಪೆರಲ್ ರಿಂಗ್ ರೋಡ್ ಅನ್ನ 41 ಕಿಲೋಮೀಟರ್ ಪೆರಿಪೆರಲ್ ರೋಡ್ ಗಳನ್ನ ಮಾಡಬೇಕು. ಲಿಂಕ್ ರೋಡ್ ಅಂದ್ರೆ ಸರ್ವಿಸ್ ರೋಡ್ 9.8 ಕಿಲೋಮೀಟರ್ ಅಷ್ಟು ಲಿಂಕ್ ರೋಡ್ ಅನ್ನ ಮಾಡಲೇಬೇಕು ಅನ್ನೋದೇ ಕಾನೂನು. ಇದೇನಾಗತ್ತೆ, ಇವ್ರು ಹೇಳಿದ್ ಕೇಳಿದ್ರಲ್ಲ, ಇದು ಕೋರ್ಟ್ ಆರ್ಡರ್ ಇರುವಂತದ್ದು. ಎಲ್ಲೂ ಕೂಡ ಈ ರೀತಿ ಮಾಡ್ಲಿಲ್ಲ ಅಂದ್ರೆ ಟೋಲ್ ಕಟ್ಬೇಡಿ ಅಂತ ಹೇಳಿಲ್ಲ. ರೀಸೆಂಟ್ ಆಗಿ ನಾನು ಮಾತಾಡಿದಾಗ ಅವ್ರು ಅದೇ ಹೇಳಿದ್ದು, ಟೋಲ್ ಕಟ್ಬೇಡಿ ಅಂತ ಕೋರ್ಟ್ ಆರ್ಡರ್ ಇದ್ರೆ ನಾವು ಕಟ್ಟಿಸ್ಕೊಳ್ಳಲ್ಲ. ಕೋರ್ಟ್ ಆರ್ಡರ್ ಇರೋದೇನು ಈ ರೀತಿ ಕೆಲಸಗಳನ್ನ ಮಾಡಿಲ್ಲ, ಇದಕ್ಕೆ ಸರ್ಕಾರ ಆಕ್ಷನ್ ತಗೊಳ್ಳಿ. ಬಟ್ ಸರ್ಕಾರನೇ ಸೈಲೆಂಟ್ ಆಗಿ ಕೂತಿದೆ. ನಾವೇನ್ ಮಾಡ್ತಾ ಇದೀವಿ, ಜನ ಅಲ್ಲಿ ಹೋಗಿ ಟೋಲ್ ಅಲ್ಲಿ ಹೊಡೆದಾಡ್ತೀವಿ. ಇಲ್ಲೂ ಕೂಡ ಅದೇ ಹೊಡೆದಾಡ್ತಾ ಇರೋದು.
ಮಾತನಾಡ್ಸ್ಕೊಂಡು ಹೋಗೋಣ ಸರ್. ಈಗ ಅಲ್ಲೇ ಅವರು ನೋಟಿಸ್ ಹಾಕಿದ್ದಾರೆ, ಯಾವುದೇ ರೀತಿ ಕೋರ್ಟ್ ಆರ್ಡರ್ ಇಲ್ಲ, ಸಾವಿರ ಕಟ್ಟಬೇಕು ಅಂತ. ನೀವು ಸಮೇತ ಕೋರ್ಟ್ ಆರ್ಡರ್ ಸಮೇತ ತಂದಿದ್ದೀರಿ, ಏನಿದೆ ಅದ್ರ ಆರ್ಡರ್ ಅಲ್ಲಿ? ಸರ್ ಇಲ್ಲಿ ಏನ್ ಮಾಡಿದ್ದಾರೆ ಇವರು 5 ಟೌನ್ಶಿಪ್ ಮಾಡಬೇಕು, 111 ಕಿಲೋಮೀಟರ್ ಎಕ್ಸ್ಪ್ರೆಸ್ ಹೈವೇ ಮಾಡಬೇಕು, ಸರ್ವಿಸ್ ರೋಡ್ ಮಾಡಬೇಕು, ಅದಾದ್ಮೇಲೆ ಇವ್ರು ಸರ್ವಿಸ್ ಟೋಲ್ ನ ಕಲೆಕ್ಟ್ ಮಾಡ್ಬೇಕಂತ ಗೌರ್ಮೆಂಟ್ ಅಲ್ಲಿ ರೂಲ್ಸ್ ಇರೋದು. ಒಂದಾದ್ರೂ ಇವ್ರು ಫಾಲೋ ಮಾಡಿದಾರಾ? ಇದೆಲ್ಲ ಮಾಡಿಲ್ಲಂಗೆ ಹೆಂಗ್ ನಮ್ಮ ಹತ್ರ ದುಡ್ಡು ಇಸ್ಕೊತಾ ಇದಾರೆ ಇವರು. ಇಷ್ಟು ದಿನ 23 ವರ್ಷದಿಂದ ಇವರು ನಮ್ಮ ಹತ್ರ ದುಡ್ಡು ಸುಲಿಗೆ ಮಾಡ್ತಿದ್ದಾರೆ. ಅಂದ್ರೆ ಎಷ್ಟು ಕೋಟಿ, ತಿಂಗಳಿಗೆ 300 ಕೋಟಿ ಅಂತ ಹೇಳ್ತಾ ಇದಾರೆ. ಅಂದ್ರೆ ಇಷ್ಟು ವರ್ಷದಿಂದ ಎಷ್ಟು ಸಾವಿರ ಕೋಟಿ ಸುಲಿಗೆ ಮಾಡಿರಲ್ಲ ನಮ್ಮ ಹತ್ರ ಇವರು. ಆಮೇಲೆ ಇದೇ ಕೋರ್ಟ್ ಆರ್ಡರ್ ಈ ತಗೊಂಬನ್ನಿ ಅಂತಂದ್ರಲ್ಲ, ಇದೇ ಕೋರ್ಟ್ ಆರ್ಡರ್ ಇವ್ರು ಬರ್ದಿದ್ದಾರೆ, ಇದು ಒಂದು ಬಿಗ್ಗೆಸ್ಟ್ ಸ್ಕ್ಯಾಮ್ ಇನ್ ಕರ್ನಾಟಕ ಅಂತ ಗೌರ್ಮೆಂಟ್ ಆರ್ಡರ್ ಬರ್ದಿದ್ದಾರೆ. ಅದನ್ನೇನ್ ಮಾಡ್ಬೇಕು ನೀವು? ಕೋರ್ಟಲ್ ಅಪೀಲ್ ಹೋಗಿ ಕೋರ್ಟ್ ಹೋಗಿ ನೀವು. ಅಲ್ಲ, ನೀವು ಮೋಸಗಾರರು ಅಂತ ಗೌರ್ಮೆಂಟ್ ಅವ್ರು ಹೇಳಿದಾರಲ್ಲ ಸರ್, ಇಲ್ಲಿ ಬಿಗ್ಗೆಸ್ಟ್ ಸ್ಕ್ಯಾಮ್ ಅಂತ, ಸ್ಕ್ಯಾಮ್ಸ್ಟರ್ಸ್ ನೀವು ಅಂತ. ಸರ್ ಒಂದ್ ನಿಮಿಷ ನೀವು ನಮ್ ತರ ರೈತರೇ, ನಾವು ಒಂದ್ ನಿಮಿಷ ನನ್ನ ಮಾತಾಡಿದಿಷ್ಟು. ಇವಾಗ ನೀವು 23 ವರ್ಷ ಆಗಿದೆ ಆಲ್ರೆಡಿ ಕಲೆಕ್ಷನ್ ಮಾಡಕ್ ಹಿಡಿದು. ಇಲ್ಲಿ ನಾವು ಮಾಡ್ತಾ ಇರೋ ತಪ್ಪೇನು ಅಂದ್ರೆ, ಪಾಪ ಅಲ್ಲಿ ಕೆಲಸ ಮಾಡ್ತಾ ಇರೋರ ಜೊತೆ ವಾದ ಮಾಡ್ತಾ ಇದೀವಿ, ವಾಗ್ವಾದ ಮಾಡ್ತಾ ಇದೀವಿ. ಬಟ್ ಆದ್ರೆ ಅದನ್ನ ಮಾಡಿದವ್ರು ಎಲ್ಲೋ ದುಡ್ಡು ಮಾಡ್ಕೊಂಡು ಕೂತಿದ್ದಾರೆ. ಅವ್ರ ಹತ್ರ ಯಾರು ಹೋಗಿ ಕೇಳೋ ಕೆಲಸ ಮಾಡ್ತಾ ಇಲ್ಲ. ಟೋಲಲ್ಲಿ ಪಾಪ ಕೆಲಸ ಮಾಡ್ತಾ ಇರೋರು, ಅವರು ಕೂಲಿಗೋಸ್ಕರ ಕೆಲಸ ಮಾಡ್ತಾ ಇರ್ತಾರೆ. ಅವ್ರ ಹತ್ರ ಜಗಳಾಡೋದು ಏನ್ ಸಿಗುತ್ತೆ? ಅಷ್ಟೊಂದು ಸ್ಟ್ರಾಂಗ್ ಆಗಿರೋರಾಗಿದ್ರೆ ಸ್ಟ್ರೈಟ್ ಆಗಿ ಹೋಗ್ಬಿಟ್ಟು ಕೇಣಿಯವ್ರ ಮನೆ ಮುಂದೆ, ಇಲ್ಲ ರೀ ಹಿಂಗಾಗಲ್ಲ ರೀ, ಇದಾಕ್ರಿ ಟೋಲ್ನ, ಸರ್ಕಾರದಿಂದ ಆರ್ಡರ್ ತಗೊಬನ್ನಿ ನೋಡೋಣ. ಅದು ಮಾಡ್ತಾ ಇಲ್ಲ ಯಾರು ಕೂಡ. ಸುಮ್ಮನೆ ಅದು ಒಂದು ಆರ್ಡರ್ ಶೀಟ್, ಹೌದು ಕೋರ್ಟ್ ಹೇಳಿದೆ ಏನಂತ, ಇವ್ರು ಈ ತರ ಸ್ಕ್ಯಾಮ್ಗಳು ಮಾಡಿದ್ದಾರೆ, ಸರ್ಕಾರ ಇದಕ್ಕೆ ಆಕ್ಷನ್ ತಗೊಳ್ಳಿ. ಸರ್ಕಾರ ಏನ್ ಮಾಡ್ಬೇಕು? ಟೋಲ್ಗಳನ್ನ ನಿಲ್ಲಿಸಿ ಅಂತ ಸರ್ಕಾರ ಆರ್ಡರ್ ಪಾಸ್ ಮಾಡ್ಬೇಕು. ಪಾಸ್ ಮಾಡಿಲ್ಲ, ಕೋರ್ಟ್ ಇಂದ ಆರ್ಡರ್ ಪಾಸ್ ಮಾಡಿಲ್ಲ. ಪ್ಲಸ್ ಯಾವುದೇ ರೀತಿ ಆರ್ಡರ್ಗಳು ಅಲ್ಲಿ ದುಡ್ಡು ಕಟ್ಟಬೇಡಿ ಅಂತ ಸರ್ಕಾರದಾಗ್ಲಿ ಕೋರ್ಟ್ದಾಗ್ಲಿ ಆರ್ಡರ್ ಇಲ್ಲದೆ ಇರೋದ್ರಿಂದ ದುಡ್ಡು ಕಟ್ಟಲೇಬೇಕಾಗತ್ತೆ. ಸ್ಕ್ಯಾಮ್ಗಳು ಎಷ್ಟೋ ಡಿಪಾರ್ಟ್ಮೆಂಟ್ಗಳಲ್ಲಿ ಆಗೋಗಿದೆ. ಇದು ಕೋರ್ಟ್ ಇಂದ ಪಾಸ್ ಆಗಿದ್ಯಾ ಅನ್ನೋದು ಒಂದು ಪ್ರಶ್ನೆ. ಯಾಕೆಂದ್ರೆ ರೀಸೆಂಟ್ ಆಗಿ ನಾನು ಅಲ್ಲಿ ಮಾತಾಡಿದಾಗ ಅವ್ರು ಅದೇ ಹೇಳ್ತಾ ಇರೋದು, ಜನ ಕೋರ್ಟ್ ಇಂದ ಆರ್ಡರ್ ಕೊಡ್ಲಿ ಸರ್, ಇಲ್ಲ ಸರ್ಕಾರದಿಂದ ಆದೇಶ ಬರ್ಲಿ ಸರ್, ನಾವು ಕಟ್ಟಿಸ್ಕೊಳ್ಳಲ್ಲ ಅಂತಾನೆ ಹೇಳ್ತಾ ಇದಾರೆ. ಬಟ್ ಇಲ್ಲಿ ಯಾವುದೇ ರೀತಿ ಆದೇಶ ಇಲ್ಲ. ಸರ್ಕಾರ ಆಕ್ಷನ್ ತಗೊಳ್ಳಿ ಅಂತ ಹೇಳ್ತಾ ಇದ್ರೆ ಸರ್ಕಾರ ಕಣ್ಮುಚ್ಕೊಂಡು ಕೂತಿದೆ. ಇದು ಯಾರ ತಪ್ಪು? ಸರ್ಕಾರ ತಪ್ಪ? ಅದನ್ನೇ ಹೇಳ್ತಾ ಇರೋದು. ಗಾಳಿಲಿ ಗುಂಡಾರ್ಸಿದ್ರು ಅಂತ ನಾನು ಸ್ಟಾರ್ಟಿಂಗ್ ಅಲ್ಲಿ ಯಾಕೆ ಹೇಳಿದೆ ಅಂದ್ರೆ, ಈ ರೀತಿ ಹೇಳ್ಬಿಟ್ಬಿಟ್ರು, ಯಾರು ಟೋಲ್ ರೋಡಲ್ಲಿ, ನೈಸ್ ರೋಡಲ್ಲಿ ಟೋಲ್ ಕಟ್ಬೇಡಿ. ನಾಳೆ ಇನ್ನೊಂದು ಹೇಳ್ತಾರೆ, ಯಾರು ಕೂಡ ಇನ್ಕಮ್ ಟ್ಯಾಕ್ಸ್ ಕಟ್ಬೇಡಿ ಇನ್ನೊಂದು. ಬಟ್ ಅವರು ಹೇಳಿರೋದು ಇನ್ನೊಂದು ಅರ್ಥದಲ್ಲಿ ಇರ್ಬೋದು. ಅದಕ್ಕೆ ಸಪೋರ್ಟಿವ್ ಆಗಿ ಕೆಲವಷ್ಟು ಕೆಲಸಗಳನ್ನ ಅವ್ರು ಮಾಡಬೇಕಾಗಿತ್ತು. ಸ್ಟೇ ತರೋದಾಗ್ಬೋದು, ಇಲ್ಲ ಕೋರ್ಟ್ ಇಂದ ಆರ್ಡರ್ ಕಾಪಿ ಮಾಡಿಸೋದಾಗ್ಬೋದು, ಇಲ್ಲ ಸರ್ಕಾರದ ಜೊತೆ ಮಾತಾಡಿ ಸರ್ಕಾರದ ಮೇಲೆ ಪ್ರೆಷರ್ ತಂದು ಈ ರೀತಿ ಆಕ್ಷನ್ಗಳನ್ನ ತಗೊಳ್ಳಿ, ಟೋಲ್ ಕಲೆಕ್ಟ್ ಮಾಡ್ತಾ ಇರೋದು ನಿಲ್ಸಿ ಅಂತ ಒಂದು ಆರ್ಡರ್ ಪಾಸ್ ಮಾಡೋ ಹಾಗೆ ಏನಾದ್ರೂ ಮಾಡ್ಬೋದಾಯ್ತು. ಅಂತದ್ದು ಯಾವುದೂ ಕೂಡ ಇಲ್ಲ, ಆಗಿಲ್ಲ. ಸುಮ್ಮನೆ ಒಂದು ಮಾತು ಹೇಳ್ಬಿಟ್ರು. ಜನ ಇವತ್ತು ಏನ್ ಮಾಡ್ತಾ ಇದಾರೆ, ಟೋಲ್ಗಳಲ್ಲಿ ಈ ತರ ಹೊಡೆದಾಡ್ಕೊಂಡು ನಿಂತಿದ್ದಾರೆ. ಇದನ್ನೇ ಹೇಳಿದ್ದು, ಗಾಳಿಲಿ ಗೂಂಡಾರ್ಸೋದು ಎಷ್ಟೋ ಜನ ಆರಿಸ್ತಾ ಇದ್ದಾರೆ. ಸುಮ್ಮನೆ ನಾವು ಅದಕ್ಕೆ ಜಗಳ ಆಡ್ಕೊಂಡು ಹೊಡೆದಾಡ್ಕೊಂಡು ಮಾಡ್ತಾ ಇದ್ವಿ. ಎಲ್ಲೂ ಕೂಡ ಆರ್ಡರ್ ಇಲ್ಲದೆ ಇರೋದ್ರಿಂದ ಆಪ್ಷನ್ ಇಲ್ಲ, ಟೋಲ್ ಕಟ್ಟಲೇಬೇಕು. ಇವನ್ ನಾನು ಕೂಡ ಕಟ್ಟಿ ಬಂದೆ. ಏನ್ ಜಗಳ ಆಡ್ಬೋದು? ಜಗಳ ಆಡೋದು ಒಂದೇ ಮಾತು ಹೇಳೋದು, ನಾವು ಕೂಲಿ ಮಾಡ್ತಾ ಇದೀವಿ, ಕೆಲ್ಸಕ್ಕೆ ಮಾಡ್ತಾ ಇದೀವಿ, ನಮ್ಮ ಬಾಸ್ ಹೇಳಿ ನೀವು ಟೋಲ್ ಕಲೆಕ್ಟ್ ಮಾಡಬೇಡಿ, ಸೈಡ್ಗೆ ಬಂದ್ಬಿಡಿ ಅಂತ ಬಿಟ್ಬಿಟ್ಟು ಬರ್ತೀವಿ ಅಂತ ಹೇಳ್ತಾರೆ. ಸಂಬಳ ಕೊಡ್ತಾ ಇರೋನ್ ಏನ್ ಹೇಳ್ತಾರೆ, ಅದನ್ನ ಮಾಡ್ತಾರಲ್ವ ಜನ. ಅದನ್ನ ಬಿಟ್ಟು ನಾವು ಜಗಳ ಆಡ್ತಾ ಇರೋ ಪಾಪ ಅವ್ರ ಜೊತೆ ಏನ್ ಮಾಡೋದಕ್ಕೆ, ಅದನ್ನ ನಾವು ಅರ್ಥ ಮಾಡ್ಕೊಳ್ತಾ ಇಲ್ಲ. ಅವ್ರು ಆರಿಸಿದ್ರು, ನಾವು ಜಗಳ ಆಡ್ತಾ ಇದೀವಿ. ಎಲ್ಲರೂ ನಿಂತ್ಕೊಂಡು ಸರ್ಕಾರದ ಮೇಲೆ ಪ್ರೆಷರ್ ತಂದ್ರೆ ಸರ್ಕಾರ ಡಿಸಿಷನ್ಸ್ ತಗೊಳುತ್ತೆ. ಅಂಥದ್ದಿಲ್ಲ, ಆಗೋದೇ ಇಲ್ಲ. ಯಾವ್ದು ಬದಲಾಗುತ್ತಿದ್ದು ಅಂತ ನಾನು ಅದಕ್ಕೆ ಹೇಳ್ತಾ ಇರೋದು. ಎಷ್ಟೋ ಸಲ ಮಾತಾಡ್ತಾ ಇರ್ತೀವಿ, ಯಾವುದು ಕೂಡ ಬದಲಾಗಲ್ಲ. ಪ್ರೆಷರ್ ಯಾರ ಮೇಲೆ ಬೀಳ್ಬೇಕು, ಅವ್ರ ಮೇಲೆ ಬೀಳ್ಬೇಕು. ಪಾಪ ಕೂಲಿಯವ್ರ ಮೇಲೆ, ಕೆಲಸದವ್ರ ಮೇಲೆ ಪ್ರೆಷರ್ ಹಾಕೋದು ಏನ್ ನ್ಯೂಸು? ಜಗಳ ಆಡಿದ್ರೆ ಏನ್ ನ್ಯೂಸು? ಹೊಡೆದಾಡೋ ಲೆವೆಲ್ಗೆ ಹೋಗುತ್ತೆ. ಹೆಚ್ಚು ಅಂದ್ರೆ ಪೊಲೀಸವ್ರು ಬರ್ತಾರೆ, ಕೊನೆ ಕರ್ಕೊಂಡೋಗಿ ಜೈಲಿಗೆ ಹಾಕ್ತೀವಿ ಅಂತಾರೆ. ಆದ್ರೆ ಆ ದುಡ್ಡು ಮಾಡ್ಕೊಳ್ತಿರೋನು ಆರಾಮಾಗಿ ಕೂತಿರ್ತಾನೆ. ಇಲ್ಲಿ ಅಧಿಕಾರದಲ್ಲಿರೋರು ಆರಾಮಾಗಿ ಕೂತಿರ್ತಾರೆ. ಯಾರು ಏನೋ ಹೇಳಿದ್ರು ಆರಾಮಾಗಿ ಕೂತಿರ್ತಾರೆ. ಬಟ್ ಒದ್ದಾಡೋರು ಯಾರು? ಸಾರ್ವಜನಿಕರು. ಇದನ್ನ ಅರ್ಥ ಮಾಡ್ಕೋಬೇಕಾಗಿರೋದು ನಾವು. ಬದಲಾಯಿಸ್ಬೇಕು ಅಂದ್ರೆ ಒಂದು ಕಡೆಯಿಂದ ಕಂಪ್ಲೀಟ್ ಆಗಿ ಚೇಂಜ್ ಆಗ್ತಾ ಬರಬೇಕು. ಬಟ್ ಇದು ಯಾವಾಗ ಚೇಂಜ್ ಆಗುತ್ತೋ ನಿಜವಾಗ್ಲೂ ನನಗಂತೂ ಗೊತ್ತಿಲ್ಲ. ಚೇಂಜ್ ಮಾಡೋ ಟೈಮ್ ಬಂದಾಗ ಎಲ್ಲರೂ ಚೇಂಜ್ ಆಗ್ತಾರೆ ಅಂತ ಹೇಳ್ತಾರೆ. ಇದಂತೂ ನಾವೇ ಚೇಂಜ್ ಮಾಡ್ಬೇಕೇನೋ, ನೋಡೋಣ ಮುಂದೆ ಚೇಂಜ್ ಮಾಡುವಂತ ದಿನಗಳು ಬಂದಾಗ ಮಾಡೋಣ. ನಾ ಬೇರೆ ಬೇರೆ ವಿಷಯಗಳ ಜೊತೆ ಮತ್ತೆ ಬರ್ತೀನಿ. ಸುಮ್ಮನೆ ಯಾವ್ದಾವ್ದೋ ವಿಷಯಗಳನ್ನ ನಾವು ಇಟ್ಕೊಂಡು ಹೊಡೆದಾಟಕ್ಕೆ, ಹೋರಾಟಕ್ಕೆ ಅಂತ ಹೋಗ್ತೀವಿ. ಬಟ್ ಆದ್ರೆ ಸತ್ಯಾಸತ್ಯಗಳನ್ನ ವಿಶ್ಲೇಷಣೆ ಮಾಡ್ತಾ ಹೋದಾಗ ಬೇರೆ ತರನೇ ಇರುತ್ತೆ ಪರಿಸ್ಥಿತಿ. ಬಿಡಿ, ಮತ್ತೆ ಸಿಗ್ತೀನಿ. ಥ್ಯಾಂಕ್ ಯು. ಗುಡ್ ಬಾಯ್.